ಆಗ್ತಾ ಇದೆ. ಆ ಎಲ್ಲ ಕೆಲಸ ತಿಂಗಳು ನಾನು ಏನೇನು ಮಾಡ್ತಾನೆ ಇದ್ದೀನಿ. ಅದಕ್ಕಾಗಿ ನಮ್ಗೆ ಬರ್ತಾರೆ, ಚೆನ್ನಾಗಿ ಬೈತೀನಿ ಅವ್ರಿಗೆ, ಮತ್ತೆ ಬಿಸ್ಕೆಟ್ ಕೊಡ್ತೀನಿ. ಬಿಸ್ಕೆಟ್ ಕೊಡೋ ಉದ್ದೇಶ ಏನಂದ್ರೆ ಬೈದ ಮೇಲೆ ಸಿಟ್ಟು ಮಾಡ್ಬಿಟ್ಟು ಕೆಲಸ ಮಾಡಲಿ ಅಂತ. ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆದರೆ ಪೂರ್ತಿ ಕೇಸ್ಗಳನ್ನ ಮುಗಿಸೋಕೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನಾನು ಆ ಉತ್ತರ ಕೆರೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೋದಾಗ ಅದು ವಾಸ ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ. ಕಾಲಿಟ್ರೆ ಮಕ್ಕಳು ವಯಸ್ಸಾದವರು ಆ ನೀರಲ್ಲಿ ಕಾಲಿಟ್ರೆ ಕಾಯಿಲೆ ಬರೋದು ಅನ್ನುವಂತ ವಾತಾವರಣ ಇತ್ತು. ನಾನು ಒಂದು ಸುಮಾರು ಕೆಲಸ ಇಷ್ಟ ಆದ್ಮೇಲೆ 40 ಕೋಟಿ ದುಡ್ಡನ್ನ ಶಾಂಕ್ಷನ್ ಆಗಿದೆ. ಇವಾಗ ಆ ಕೆಲಸ ಏರಿಯಾದಲ್ಲಿ ಮಿಸ್ಲಿಂಕ್ಸ್ ಅಂತ 10 ಲಿಂಕ್ ಇರೋದೆಲ್ಲ ಗಲೀಜಿರಲ್ಲ, ಆ ಕೆಳಗೆ ಹೋಗ್ತಾ ಇದ್ರೆ ಒಳ್ಳೆದಾಗುತ್ತೆ ಅಂತ ಹೇಳಿ ಪ್ರೋಗ್ರೆಸ್ ಆಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಲಿಂಕ್ಸ್ ನಾವು ಕ್ಲೋಸ್ ಮಾಡ್ತೀವಿ, ಗಲೀಜಿರಲ್ಲ ಬಿಡಲ್ಲ ಅಂತ ಅಧಿಕಾರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬರೀ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟರೆ ಸಾಲದು. ಎಲ್ಲ ಒಂದು ಕಡೆ ನಾವು ಸಮಾಜ ನಾವು ನೋಡಾಗುತ್ತೆ, ಸಮಾಜ ಬದಲಾಗಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಸಮಾಜ ಬದಲಾಗಬೇಕು, ಸಮಾಜ ಬದಲಾಗಬೇಕು, ಸಮಾಜ ಬದಲಾಗಬೇಕು. ಯಾಕಂತ ಹೇಳ್ತೀನಿ ಅಂದ್ರೆ, ಆ ಕೆರೆ ಪಕ್ಕದಲ್ಲಿ ಹೋದಾಗ ನಮ್ಮ ರೈತರು ಕೆರೆ ಉದ್ದಕ್ಕೂ ತಿಪ್ಪೆ ಗುಂಡಿ ಹಾಕಿದ್ದಾರೆ. ಜೋರಾಗಿ ಮಳೆ ಬಂದ್ರೆ ಈ ತಿಪ್ಪೆ ಗುಂಡಿ ಎಲ್ಲ ಕೆರೆಗೆ ಹೋಗುತ್ತೆ. ಆಮೇಲೆ ಎಲ್ಲ ಈ ಏನ್ ಮನೆಯಲ್ಲಿ ಗಲೀಜಾಗಿರೋಲ್ಲ, ಒಂದು ಪಂಚಾಯತಿಗಳಲ್ಲಿ ಪ್ರತಿಯೊಂದು ಊರಿಗೂ ನಾವು ಒಂದೊಂದು ವೆಹಿಕಲ್ ಹಾಕಿದ್ದೀವಿ. ಆ ಗಲೀಜೆಲ್ಲ ಯಾರಿಗೆ ನನ್ನ ಮನೆ ಚೆನ್ನಾಗಿದೆ ಪರವಾಗಿಲ್ಲ, ಬೇರೆ ಮನೆ ಹಾಳಾಗಿ ಹೋಗ್ಲಿ ಅನ್ನೋ ಭಾವನೆ ದಯವಿಟ್ಟು ಸಮಾಜ ಬದಲಾಗಬೇಕು, ಚೇಂಜ್ ಆಗ್ಬೇಕು. ಇಲ್ಲದೆ ಇದ್ರೆ 79 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು ನಮಗೆ ನಿಜವಾದ ಕಷ್ಟದ ನ್ಯಾಯ ಸಿಗ್ತಾ ಇಲ್ಲ. ಒಂದು ಸಣ್ಣ ಕೆಲಸ ಆಗಬೇಕು, ಒಂದು ವರ್ಷ ಆಗಲೇಬೇಕು. ಕೋರ್ಟಲ್ಲೂ ಲೇಟ್ ಆಗ್ತಾ ಇದೆ, ಎಲ್ಲ ಕಡೆ ಆಫೀಸ್ಗೂ ಲೇಟ್ ಆಗ್ತಾ ಇದೆ. ಕೊನೆಗೆ ಲೋಕಾಯುಕ್ತ ಲೇಟ್ ಆಗುತ್ತೆ ಅಂತ ನಮ್ಯಾರು ನಮ್ಮ KR ನಾಗದಿಂದ ನಾವು ನಿಂತುಬರ್ತಿ ಕಳಿಸಿದ್ದು ನಮ್ಮಲ್ಲಿ ನಾವು ರಾಜ್ಯದ 3 ಜನ 8 ಕೋಟಿ ಕನ್ನಡಿಗರಿಗೆ 3 ಜನ ಒತ್ತಾಡ್ತಾ ಇದ್ದೀವಿ. ಇರ್ತೀನಿ, ನನಗೆ ಕೊಡೋದು ಜಾಸ್ತಿ ಕೇಳಿಸುದು ಸ್ಟಾರ್ಟ್ಅಪ್ ಮಾಡಬಾರ್ದು ಅಂತ. ತಾಲೂಕು ಆಫೀಸಲ್ಲಿ ನೀವು ವಿಲೇಜ್ ಅಕೌಂಟೆಂಟ್ ಬಿಟ್ ಮಾಡೋಕ್ಕಾಗಲ್ಲ. ಅವಾಗ ನನ್ನ ಆಫೀಸ್ ಯಾರು ಬರ್ಬೋದು ಹಂಗಂತ ಹೇಳ್ಬಿಟ್ಟು ಏನಾಗಿದ್ರು ಕೆಲಸ ಮಾಡಕ್ಕೆ ಬಿಡ ಒಬ್ಬರಾದ್ಮೇಲೆ ಬರ್ತಾರೆ. ಅದು ಏನಾಗಿದೆಯಾ ಅಂದ್ರೆ ಗರಿಷ್ಠ ಹೇಳ್ತಾರೆ. ಇದನ್ನ ಬಿಟ್ಟು ಸ್ವಲ್ಪ ಬದಲಾಗಬೇಕು. ನಿಜವಾದ ಅನ್ಯಾಯ ಆಗಿದೆ, ನಾನು ಬಗೆಹರಿದ್ದೀನಿ. ಸುಮ್ಮನೆ ಅನ್ಯಾಯನ ಕ್ರಿಯೇಟ್ ಮಾಡಬೇಡಿ. ಫೇಕ್ ಎನ್ಕೌಂಟರ್ ಅಂತಾರೆ ಪೊಲೀಸಲ್ಲಿ, ಫೇಕ್ ಎನ್ಕೌಂಟರ್ ಮಾಡಿಬಿಟ್ಟಿದ್ದಾರೆ ಅಂತ. ನಮ್ಮಲ್ಲಿ ಫೇಕ್ ಕೇಸ್ ಬರ್ತವೆ. ನಾನು ಬಂದ್ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೀನಿ, ಫೇಕ್ ಕೇಸ್ಗೆ ಅವಕಾಶ ಇಲ್ಲ. ಸುಳ್ಳು ಕೇಸುಗಳು ಬಂದ್ರೆ ನಾನು ಅಂತ ನಿರ್ದಾಕ್ಷಿಣ್ಯವಾಗಿ 3 ಮಾಸ ಜೈಲಿಗೆ ಕಳಿಸುತ್ತೇನೆ. ಜೊತೆಗೆ ನಾನು ಎಲ್ಲ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಎಲ್ಲರೂ ತಹಶೀಲ್ದಾರ್ ಆಗಕ್ಕಾಗಲ್ಲ, ಎಲ್ಲರೂ DC, ಎಲ್ಲರೂ SP ಆಗಕ್ಕಾಗಲ್ಲ, ಎಲ್ಲರೂ ಜಡ್ಜ್ ಆಗಕ್ಕಾಗಲ್ಲ. ಒಂದು ಅವಕಾಶ ಭಗವಂತ ಕೊಟ್ಟಾಗ ಕಾಯ ವಾಚ ಮನಸ ಅಂತ ಕೆಲಸ ಮಾಡಿದ್ರೆ ಮಾತ್ರ ಆಯಾ ಪೋಸ್ಟ್ಗೆ ಗೌರವ. ಇಲ್ಲ ಅಂದ್ರೆ ನಾವು ಬಂದ್ವಿ ಓದಿದ್ವಿ ಸತ್ಯವೇ ನೋ ಯೂಸ್. ನಾವು ಬದುಕಿದ ಮೇಲೆ ಒಂದು ಸಾರ್ಥಕತೆ ಕೆಲಸ ಮಾಡಬೇಕು. ಸರ್ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ತಾ ಇದ್ದಿದ್ರೆ ಬೆಂಗಳೂರು ನೀರಿಲ್ಲ, ಮಂಡ್ಯ ನೀರಿಲ್ಲ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರಿಂದ ನಾವು ನೆನೆಸ್ಬೇಕು. ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನ ಬರದೇ ಇದ್ದಿದ್ರೆ ಇವತ್ತು ಫೋಟೋ ಹಾಕ್ತಾ ಇದ್ದಿಲ್ಲ. ನಾವು ಫೋಟೋ ಹಾಕಿದ್ದೀವಿ ಯಾಕೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಬಲಿಷ್ಠವಾದ ಒಂದು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಅನುಚ್ಛೇದ 14, 21 ಎಲ್ಲರೂ ಸರಿಸಮಾನವಾಗಿ ಬದುಕಬೇಕು ಅಂತ ಹೇಳಿದ್ದಾರೆ. ಆದರೆ ಸಂವಿಧಾನ ಬಂದು 72 ವರ್ಷ ಆಯಿತು, ನಮಗೆ ಸ್ವಾತಂತ್ರ್ಯ 79 ವರ್ಷ ಆಯಿತು. ಎಲ್ಲ ಒಂದು ಕಡೆ ನಮ್ಮ ಧೋರಣೆ ಚೇಂಜ್ ಆಗಿದೆ.
ಅಧಿಕಾರಿಗಳ ವರ್ಗವೂ ಧೋರಣೆ ಚೇಂಜ್ ಆಗಿಲ್ಲ, ಸಮಾಜದ ಧೋರಣೆ ಚೇಂಜ್ ಆಗಿಲ್ಲ. ಎಲ್ಲ ಒಂದಕ್ಕೆ ನೀವು ಧೋರಣೆ ಚೇಂಜ್ ಮಾಡದೇ ಇದ್ರೆ ಮುಂದೊಂದು ದಿವಸ ನಾವು ನಮ್ಮ ಮಕ್ಕಳು ಕೊಡೋದು ಬಿಗ್ ಜೀರೋ. ಏನ್ ಮಾಡಿದ್ವಿ ನಾವೆಲ್ಲ ಬಂದು ಹೋಗಿದ್ವಿ ಅಂದ್ರೆ ಏನು ಮಾಡಿದ್ವಿ. ನಾವು ಬರ್ತೀವಿ ಹೋಗ್ತೀವಿ, 100 ವರ್ಷ ಯಾರು ಬದುಕಲ್ಲ. ಬದುಕಿದ ದಿವಸ ಒಬ್ಬ ಅಧಿಕಾರಿ ಅಪ್ ಟು ಪ್ರೈಮ್ ಮಿನಿಸ್ಟರ್ ವರ್ಗು ನಾವೆಲ್ಲ ಕೆಲಸ ಮಾಡಲೇಬೇಕು. ಕಾಲಾನುವಾದ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ್ರೂ ಮಾಡಕ್ಕೆ ಸಾಧ್ಯ. ನನ್ನ ರಾತ್ರಿ ಬಂದಾಗ 1-2 ಪಂಚಾಯತ್ ಮುಂದೆ ಬೇಜಾರಾಗುತ್ತೆ. ಎಲ್ಲ ಪಂಚಾಯತ್ ಬಿಟ್ಟೆ, ನಮ್ಮ ತಾಲೂಕು ಹುದ್ದೆಯಲ್ಲಿ ಪಂಚಾಯತ್ಗಳಲ್ಲಿ 24 ಸುಮಾರಿಗೆ ಲಿಸ್ಟ್ ಮಾಡಿದೆ. ಇವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂದ್ರೆ ಅವ್ರು ಯಾವಾಗ ತಿಳ್ಕೊಂಡಿದ್ದಾರೆ ಅಂದ್ರೆ ದೇಶದವರೇ, ಪ್ಲಾನಿಂಗ್ ಅಥಾರಿಟಿ ಅವರೇ, ಎಲ್ಲ ಅವರೇ ಎಲ್ಲದಕ್ಕೂ ಹಣಸಲ್ಲಿ ಹಾಕಿ ಕೊಟ್ಟಿರ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ದಯಮಾಡಿ 10 ನಿಮಿಷಗಳ ಕಾಲಾವಕಾಶ 5 ನಿಮಿಷಗಳ ಕಾಲಾವಕಾಶ ಇದೆ. ಅಲ್ಲಿ ನಮ್ಮ ಒಂದು ಕಾರ್ಯಕ್ರಮದಿಂದ ತೆರಳುತ್ತಿರುವಂತಹ ಕನ್ನಡದ ಭಾಗವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಹಾಗೆ ಮತ್ತೊಂದು ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದಂತಹ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಆನಂದ್ ಎಂದ್ರವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಅದಕ್ಕೆ ಕನ್ವರ್ಷನ್ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ, ಪರ್ಮಿಷನ್ ಕೊಡ್ತಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ ಏನ್ ಆಗಿದೆ ಅವ್ರಿಗೆ ಅಂತ. ಸರ್ ನೀವು ಬದುಕಬೇಕು, ನಿಮ್ ಸಂಬಂಧದ ಬದುಕಿ. ಅನ್ಯಾಯ ಕುಂತಲ್ಲಿ ಬದುಕಿದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ನಿಮ್ ಜೊತೆಗೆ. ನೀವು ಆ ಸಂಪಾದನೆ ತಗೊಂಡು ಮನೆ ಬಂದ್ರೆ ಎಂಟೈರ್ ಫ್ಯಾಮಿಲಿ ನೆಗೆಟಿವ್ ಎನರ್ಜಿ. ಫ್ಯಾಮಿಲಿ ಬಂದ್ರೆ ನಮ್ಮಂತ ಒಬ್ಬರಿಂದ ಊರಿಗೆ ನೆಗೆಟಿವ್ ಎನರ್ಜಿ, ಈ ದೇಶಕ್ಕೆ ನೆಗೆಟಿವ್ ಎನರ್ಜಿ ಬರುತ್ತೆ. ಅದರಿಂದ ಏನಾಗಿದೆ, ನಾವು 140 ಕಂಟ್ರಿಗಳಲ್ಲಿ 96ನೇ ಸ್ಥಾನದಲ್ಲಿ 91ನೇ ಸ್ಥಾನಕ್ಕೆ ಬಂದಿದ್ದೀವಿ ಭ್ರಷ್ಟಾಚಾರದಲ್ಲಿ. ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದ್ದೀವಿ. ಇದಕ್ಕೆ ಕಾರಣ ನಾವು ಸೇರಿಬಿಟ್ಟು 148 ಕೋಟಿ ಜನ ಕಾರಣ. ನಿಮ್ಮ ಆತ್ಮ ವಿಮರ್ಶೆ ನೀವು ಮಾಡ್ಕೊಳ್ತಾ ಇದ್ರೆ ಹಿಂಗೆ ನಾವು ಹೋದ್ರೆ ನಮಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಅಂತ ಬರ್ತೀವಿ ಸರ್. ರಾತ್ರಿ ನಾನು ನೋಡ್ತಾ ಹೇಳ್ತೀನಿ, ಅವ್ರು ಏನ್ ಹೇಳಿದ್ರು ಆನ್ಸರ್ ಮಾಡ್ತಾರೆ ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್. ಅವ್ರು ನಾನು ಪಂಚಾಯತ್ ಡೆವಲಪ್ಮೆಂಟ್ ಪಂಚಾಯತ್ ಡೆಸ್ಟ್ರಾಯಿಂಗ್ ಆಫೀಸರ್ಸ್ ಅಂತ ಹೇಳ್ತೀನಿ. ಆ ಬೆಂಗಳೂರು ಬಿಡಿಎ ಇದೆ, ಬೆಂಗಳೂರು ಡೆಸ್ಟ್ರಾಯಿಂಗ್ ಅಥಾರಿಟಿ ಇರ್ತಾರೆ, ಇಲ್ಲಿ ಪಂಚಾಯತಿ ಡೆಸ್ಟ್ರಾಯಿಂಗ್ ಆಫೀಸರ್ಸ್. ಏನಾದ್ರು ಮಾತಾಡಿದ್ವಿ, ಏನಾದ್ರು ಹೇಳ್ಕೊಳ್ಳಿ, ಅವ್ರು ಕೆಲಸ ಮಾಡ್ತಾರೆ. ದುಡ್ಡು 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 ತಿಂತೀರ, ದುಡ್ಡು ತಿನ್ನಕ್ಕಾಗಲ್ಲ, ತಿನ್ನೋದಷ್ಟು ಊಟ. ಆ ಊಟ ಕಲ್ಮಶದಿಂದ ಊಟ ಇರಬೇಕು. ಬೇರೆ ಪಾಪದಲ್ಲಿ ಆ ದುಡ್ಡು ತಿಂದ್ರೆ ನಮ್ಗೆ ಒಳ್ಳೇದಾಗಲ್ಲ, ನಮ್ಮ ಫ್ಯಾಮಿಲಿ ಒಳ್ಳೇದಲ್ಲ. ನಾನು ಯಾರು ಶಾಪ ಮಾಡ್ತಾ ಇಲ್ಲ, ಒಳ್ಳೆಯದಿದ್ದಾರೆ, ಒಳ್ಳೆ ಆಫೀಸರ್ಸ್ ಇರೋದ್ರಿಂದ ಇನ್ನ ದೇಶ ನಡೀತಾ ಇದೆ, ಒಳ್ಳೆ ಸಮಾಜ ಇದೆ, ಇನ್ನ ಬದುಕಿದೆ ದೇಶ. ಆದ್ರೆ ಎಲ್ಲ ಒಂದ್ ಕಡೆ ಸಮಾಜ ಬದಲಾಗಬೇಕು. ನಮ್ಮಿಂದ ಒಬ್ಬ ಪ್ರಜೆಯಿಂದ ಸಮಾಜ ಬದಲಾದರೆ ಮಾತ್ರ ನಾವೇನೋ ಸಾಧನೆ ಮಾಡಬೇಕು. ಇಲ್ಲ ಕಷ್ಟ. ನಾವು ದುಡ್ಡು ಕೊಟ್ಬಿಟ್ಟು ದುಡ್ಡು ತಗೊಂಡು ಓಟ್ ಹಾಕ್ತೀವಿ. ಎಂತ ಎಲ್ಲ ಅಧಿಕಾರಿ ಬರ್ತಾರೆ ನಮ್ಗೆ. ಕಾರ್ಪೊರೇಷನ್ ಎಲೆಕ್ಷನ್ ದುಡ್ಡು ತಗೊಂತೀವಿ, ಪಂಚಾಯತ್ ಎಲೆಕ್ಷನ್ ದುಡ್ಡು ತಗೊಂತೀವಿ. ಒಳ್ಳೆ ಮೆಂಬರ್ ಬರಲ್ಲ, ಅವರು ತಿನ್ನ ಶುರು ಮಾಡ್ತಾರೆ. ಎಲ್ಲ ಬರೀ ತಿನ್ನೋದಾದ್ರೆ ಯಾರು ನೆಟ್ಟು ಬರ್ತಾ ಇರುತ್ತೆ. ನಮ್ಮ ನಾವೇ ಕ್ವಶನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಆ ಸ್ವಾತಂತ್ರ್ಯ ತಂದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಬಾಬಾ ಅಂಬೇಡ್ಕರ್ ಇದ್ದಿದ್ರೆ ನಮ್ಮ ಮುಂದೆ ನೇಣಾಕ ಬಿಡೋದು. ಎಂತ ಜನ ನಾನು ಏನಕ್ಕೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದ 79 ವರ್ಷ ಆದ್ರೂ ಇನ್ನ ನಮ್ಮ ಜವಾಬ್ದಾರಿ ತಿಳ್ಕೊಳ್ತಾ ಇಲ್ಲ. ಅಲ್ಲಿ ಗಡಿಗಳಲ್ಲಿ ನಮ್ಮ ಸೈನಿಕರು ಒಂದೊಂದು ಸೆಕೆಂಡ್ ಸಾಯ್ತಾರೆ. ನಾವು ಇಷ್ಟು ಚೆನ್ನಾಗಿ ಹಾಲಲ್ಲಿ ಇರ್ಬೇಕಂದ್ರೆ ನಮ್ಮ ಸೈನಿಕರ ಕಾರಣ. ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ. ನಾವು 178 ತಾಲೂಕು ಸೂಮಾಟ ಕೇಸ್ ಲಿಸ್ಟ್ ಮಾಡಿಸಿದೀವಿ ಲೋಕಾಯುಕ್ತ ಸಂಸ್ಥೆಯಿಂದ. ಎಲ್ಲ ಕಡೆ ಗಲಾಟೆ ಮಾಡಿ ಇವಾಗ ಡಿಸ್ಟ್ರಿಕ್ಟ್ ಒಂದು ಸಪರೇಟ್ ಜಾಗ ಕೊಡ್ಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರೆ ಹೋದ್ಸಲ ನಾನು ಇದೇ ಹಾಲಲ್ಲಿ ಒಂದು ಕೆಆರ್ಪೇಟೆ ಹೆಣ್ಮಗಳು ಅವರು ಗಂಡ ಸೊತ್ತಾಗಿ 40 ವರ್ಷ 50 ವರ್ಷ ಆಯಿತು. ಅವತ್ತು ನಮ್ಮ ಡಿಸಿ ಸಾಹೇಬರು ಎಲ್ಲರೂ ಸಾರ್ ಕೊಟ್ಬಿಡ್ತೀವಿ 2 ತಿಂಗಳಲ್ಲಿ ಅಂತ. ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ಮೊನ್ನೆ ಆರ್ಡರ್ ಆಗಿದೆ, ನಾನು ಬರ್ತೀನಿ ಅಂತ ಆರ್ಡರ್ ಮಾಡಿದೆ ನಮ್ಮ ಶ್ರೀನಿವಾಸ ಅವರು.
ಹಾಗಾಗಿದೆ ಶ್ರೀನಿವಾಸ್, ಹಾಗಾಗಿದೆ. ಎಲ್ಲ ಒಂದ್ ಕಡೆ ನಾವು ಧೋರಣೆ ಚೇಂಜ್ ಮಾಡಬೇಕು. ನಾನು ಬೆನ್ನತ್ತು ಬಿಟ್ಟಿದ್ದೀನಿ, ಆದ್ರೂ 1 ವರ್ಷ ಆಯ್ತು. ಒಬ್ಬ ಲೋಕಾಯುಕ್ತ ನಾನು ಬಿದ್ದಾಳು ದಿನ ನಾನು ಹೆಂಡತಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬರೀ ಕೇಳಿಸು ಬಿತ್ತರ್ಕಾರಿ ಏನಾಯ್ತು, ಯಾರ ಬಂದು ಬಿತ್ತರ್ಕಾರಿ ಏನಾಯ್ತು ಬಂದಿದೆ. ಇವಾಗ ಯಾರು ಆಲೋಚಿಸಲ್ಲ ಕೆಲಸ ಮಾಡಕ್ಕೆ, ಅವನು ಸೋಮಾರಿಯಾಗಿದ್ದಾನೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಬೆಳಗ್ಗೆ ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಆರಾಮಾಗಿ ಸಿಗರೇಟ್ ನೋಡ್ಕೊಂಡು ಕಾಫಿ ಕುಡ್ಕೊಂಡು ಅಡ್ಡ ಹೊಡೆಯೋದು, ಹೆಣ್ಮಕ್ಳು ಮಾತ್ರ ಕೆಲಸ ಮಾಡ್ತಾರೆ ಮಂಡ್ಯದಲ್ಲಿ ನಾನು ನೋಡಿದ್ದೀನಿ. ಯಾಕೆ ಆಗ್ತಾ ಇದೆ? ಒಂದೊಂದು ಹೇಳೋದಲ್ಲ ಒಂದೊಂದು ಕಡೆ. ನಮ್ಮಲ್ಲಿ ನಮ್ಗೆ ನೀರಿಲ್ಲ, ನೀರಂದ್ರೆ ನಮ್ಗೆ ದೇವಸ್ಥಾನ, ನೀರಿಲ್ಲ ನಮ್ಗೆ. 1 ಎಕರೆ 4 ತರ ಬೆಳೆ ಬೆಳಿತೀವಿ, 2,000 3,000 ಬೋರ್ನಲ್ಲಿ ಅಡಿ ಹೋಗ್ಬೇಕಾದ್ರೆ ನೀರು ಸಿಗಲ್ಲ, ಬೋರ್ವೆಲ್ ಸಿಗುತ್ತೆ, ನಾವು ಒದ್ದಾಡ್ತೀವಿ. ಈ ಪುಣ್ಯವಂತನ ಕನ್ನಂಬಾಡಿ ಕಟ್ಟೆ ನಮ್ಮ ಸರ್ವ ವಿಶ್ವಾಸಗಳು ನಮ್ಮ ಜಿಲ್ಲೆಯವರು ಅವ್ರು ಕೊಟ್ಟಿದ್ದಾರೆ. ಅವ್ರು ಫೋಟೋ ಮಾಡಿದೀನಿ ನಿಮ್ಮ ಮನೆಗಳಲ್ಲಿ, ಅದು ಬಿಟ್ಟರೆ ನಾವು ಯಾರು ಗೊತ್ತಲ್ಲ. ನೀರು ಈಗ ಬಿಟ್ಟಾಗ ಮತ್ತೆ ಉದ್ದೋಗುತ್ತೆ, ನನಗೆ ನೀರು ಹೋಗ್ತಾ ಇದ್ದೀವಿ, ಯಾಕೆ ವೇಸ್ಟ್ ಆಗ್ತದೆ ಸರ್? ಈ ತರ ಎಷ್ಟೋ ಕೆಲಸಗಳು ಬೇಕಾದಷ್ಟು ಚೆನ್ನಾಗಿದೆ. ನಮ್ಮ ಪತ್ರಿಕಾ ಮಾಧ್ಯಮದವರು ನನಗೊಂಥರ ಬೆಂಬಲರು. ನಾನು ಏನೇ ಕೆಲಸ ಯಾವ ಡಿಸ್ಟಿಕ್ ಅಲ್ಲಿ ಮಾಡಿದ್ರು ಅವ್ರಿಗೊಂಥರ ಆಯುಧಗಳು ಆಗ್ಬಿಡ್ತಾರೆ ನನಗೆ. ಅವರಿಂದ ಸ್ವಲ್ಪ ಕೆಲಸ ಮಾಡುತ್ತೆ, ನಮ್ಗೆ ಅನುಕೂಲ ಆಗ್ತಾ ಇದೆ. ಅವರು ಇಲ್ಲಿ ಹೇಳಿದ್ದಾರೆ ರಸ್ತೆಯ ಬೇಟೆ ಕಾರ್ಯಾಚರಣೆ ಪ್ರಾರಂಭ ಅಂತ ಪೇಪರ್ ಹಾಕಿದ್ದಾರೆ. ನಾನು ಯಾರು ಬೇಟೆಗೆ ಬಂದಿಲ್ಲ ಸರ್, ನಿಮ್ಮ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀನಿ, ಕೆಲವು ಸೇವೆ ಮಾಡಕ್ ನಾವೆಲ್ಲ ಇದೀವಿ. ದಯವಿಟ್ಟು ನೀವು ಮಾಡದೇ ಇದ್ರೆ ಬೇಟೆ ಪೇಪರ್ ಅಲ್ಲ, ನಿಜವಾಗ್ಲೂ ಬೇಟೆ ಮಾಡ್ತೀನಿ, ಬಿಡೋದಿಲ್ಲ. ಅದು ಬಿಡದೆ ಕೆಲಸ ಮಾಡ್ಬೇಕು. ನೋಡಿ, ಆ ವೆಸ್ಲೆ ಬೀಚ್ ಮಾಡಿಸಿದ್ವಿ. ಹೋದ್ಸಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 1,881 ಇಲ್ಲಿಗಲ್ ಕಥಾಸ್ ಆಗಿತ್ತು ನಮ್ಗೆ ಇಡವಾಳ ಗ್ರಾಮ ಪಂಚಾಯತಿ, ಇನ್ನೊಂದಷ್ಟು ಪಂಚಾಯತಿಗಳಲ್ಲಿ. ಪಂಚಾಯತ್ ಸುಧಾರಣೆ ಆಗ್ತಾನೆ ಇಲ್ಲ, ಯಾಕಂತ ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ಚಳಿ